ಕುತ್ಕೊಂಬಂದವರೆಲ್ಲ ರಾಜ್ಕುಮಾರ್ ಆಗಲ್ಲ, ಎಡಗೈ ಎತ್ತದವರೆಲ್ಲ ವಿಷ್ಣುವರ್ಧನ್ ಆಗಲ್ಲ, ವಿಲನ್ ತರ ಪೋಸ್ ಕೊಟ್ಟವ್ನು ಯಾವನು, ವಜ್ರಮುನಿ ಆಗಲ್ಲ. ಮಾತು ಅಂದ್ರೆ ಗತ್ತಿರ್ಬೇಕು, ಅದಕ್ಕೊಂದು ಗಮ್ಮತ್ತಿರ್ಬೇಕು, ಕೆಲ್ಸದಲ್ಲಿ ನಿಯತ್ತಿರ್ಬೇಕು. ನಾವು ಹಾಕೋ ಹವಾ ಕೇಳಿಸ್ಕೊಂಡು ಸೈಲೆಂಟ್ ಆಗಿ ಸೈಡಲ್ಲಿ ನಿಂತ್ಕೊಂಡು ವಿಸಿ ನೋಡಿಬೇಕಲ್ಲೇ. ಮಾರ್ಟಿನ್ ಟ್ರೇಲರ್ ಮಾತ್ರ ಚಿಂದಿ ಆಗಿದೆ, ಸಖತ್ತಾಗಿದೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಮೂವಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಯಾರೋ ಹೇಳ್ತಾ ಇದ್ರು ಹೇಟರ್ಸು, ಬೆಳ್ಸಲ್ಲ ನಾವು, ಚಿತ್ರಮಂದಿರ ಫುಲ್ಲು ಖಾಲಿ ಖಾಲಿ ಇರುತ್ತೆ ಅಂತ. ಸರ್ ತೋರಿಸಿ ಸರ್, ಕ್ರೇಜ್ನ ತೋರಿಸಿ ಹೇಗಿದೆ ಅಂತ. ಮಾತ್ರ ಅಲ್ಟ್ರಾ ಲೆವೆಲ್ ಕ್ರೇಜ್ ಇದೆ. ಮೂವಿಗೆ ಮಾತ್ರ ತುಂಬಾನೇ ವೆಯ್ಟ್ ಮಾಡ್ತಾ ಇದೀವಿ ಅಷ್ಟೇ. ಹೇಟರ್ಸಿಗೆ ಇನ್ನೊಂದು ಮಾತು ಹೇಳ್ತೀನಿ, ಎಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲಿ ಕುತ್ಕೊಂಡು ಐಡೆಂಟಿಟಿ ಇಲ್ಲದೆ ಮಾತಾಡಕ್ ಹೋಗ್ಬೇಡಿ. ಎಲ್ಲೋ ನರಿ ಬುದ್ಧಿ ತೋರ್ಸೋದಲ್ಲ, ಡೈರೆಕ್ಟ್ ಆಗಿ ಲೈವಲ್ಲಿ ನಾವು ಮಾತಾಡ್ತಾ ಇದೀವಿ. ಟ್ರೈಲರ್ಗೆ ಹಬ್ಬ ಮಾಡ್ತಾ ಇದೀವಿ. ನೆಕ್ಸ್ಟ್ ಏನಾದ್ರೂ ಮೂವಿ ಬರ್ಲಿ, ಜಾತ್ರೆನೇ ಮಾಡೋದು. ಇರೋ 24 ಗಂಟೆಯಲ್ಲಿ ಹುಡುಗಿರು ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸು ಕೆಲಸ ಇವೆಲ್ಲ ಬಿಟ್ಟು ನಿಮಗೆ ನಿಮ್ಮ ಪ್ರೀತಿಗೆ ನಿಮ್ಮ ಪ್ರೀತಿಸೋಕೆ ಅಂತಾನೆ 4 ರಿಂದ 5 ಅವರ್ ಎತ್ತಿಟ್ಟಿರ್ತಾರೆ. ಅವ್ರು ಮಲಗೋದ್ರಲ್ಲಿ ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗ್ಬೋದ್ರಿ, ಆದ್ರೆ ನಿಮಗೆ ಅಂತ ಇದೆಯಲ್ಲ 4 ರಿಂದ 5 ಅವರು, ಅದೆಲ್ಲ 1 ಸೆಕೆಂಡ್ ಮಿಸ್ ಆಗಲ್ಲ ರೀ. ಹುಡುಗರು ಆಟ ಹಂಗೆ ರೀ, ಬಾಗಿಲಲ್ಲಿ ನಿಂತ್ಕೊಂಡು ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ, ಒಳಗೆ ಇಳಿಬೇಕು. ಮಲಗಿರೋ ಸಿಂಹನ ಮುಟ್ಟೆ ಬಿಡಿಸಿಲ್ಲ, ತಟ್ಟೆ ಬಿಡಿಸಿಲ್ಲ, ಮಗನೇ ಬಡ್ದೆ ಬಿಡಿಸಿದ್ಯಾ, ಇನ್ ಮುಂದೆ ಬಾಯ್ ಹಾಕಲ್ಲ, ಬಾಗ್ದಾಕದೆ. ತೋಳ್ ತುಂಬಾ ತಾಕತ್ತಿದ್ರು ತಕ್ರಾಲ್ ಮಾಡಲ್ಲ, ಎದೆ ತುಂಬಾ ನಿಯತ್ತಿದ್ರು ಗುಲಾಮ್ ಆಗಿರಲ್ಲ. ಗೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಲಿ ಮಾಡಕ್ ಬಂದ್ರೆ ಗುದ್ದ ಏಟಿಗೆ ಗೂಗಲ್ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ. ಐ ಆಮ್ ನಟೋರಿಯಸ್. ಅಡ್ರೆಸ್ ತಿಳ್ಕೊಂಡು ಸರ್ವಿಸ್ ಮಾಡೋದೇನು ಕೋರಿಯರ್ ಹುಡುಗ ಅನ್ಕೊಂಡೇನೋ? ಫೈಟರ್ ಹೊಡೆದ್ರೆ ಯಾವನು ಅಡ್ರೆಸ್ ಇರಲ್ಲ. ಹೋಗಿ ಅವನಿಗೆ ನನ್ನ ಅಡ್ರೆಸ್ ಹೇಳು. ಅವ್ನು ಮಾಡ್ತಾ ಇರೋದ್ರ ಸುಮ್ಮನೆ ಕುತ್ಕೊಂಡು ನೋಡೋದಕ್ಕೆ ಆ ಶಿವನ್ ಮುಂದೆ ನಂದಿ ಅಲ್ಲ, ಆ ದುರ್ಗಿನ ಹೊತ್ಕೊಂಡು ತಿರ್ಗಾಡೋ ಸಿಂಹ ನಾನು ಅಂತ ಹೋಗಿ ಹೇಳು. ಅವ್ನಿಗಿರೋ ಪವರ್ನೆಲ್ಲ ಯೂಸ್ ಮಾಡಲಿ, ಅವ್ನಿಗಿರೋ ಜನರನ್ನೆಲ್ಲ ಯೂಸ್ ಮಾಡಲಿ. ಅವ್ನಿಗೆ ಎಲ್ಲಿ ದಮ್ಮು ಅನ್ನೋದಿದ್ರೆ ಅದನ್ನ ಯೂಸ್ ಮಾಡಿದ್ರೆ ಸರಿ. ಐ ಆಮ್ ರೆಡಿ ಟು ಫೇಸ್. ಒಬ್ಬನೇ ಬರ್ತೀನಿ, ಏನಾಯ್ತು ಅಂತ ತಲೆ ಎತ್ತೋಸಲ ಮುಗಿಸ್ಕೊಂಡು ಹೋಯ್ತಾ ಇರ್ತೀನಿ. ಮಕ್ಕಳ ಸಿಂಪಲ್ ಆಗಿ 3 ಹೊಡೆದಿದ್ಕಿನೇ ಸೀರಿಯಸ್ ಆಗಿದ್ದೀರಾ. ಇನ್ನು ಸೀರಿಯಸ್ ಆಗಿ ಗಾಣಿಕೆ ಮಾಡಿದ್ರೆ ಸೀದಾ ಸುಡುಗಾಡೆ. ತಂದೆ ತಲೆಗೆ ಹೊಡಿತಾರೆ, ತಾಯಿ ಬೆನ್ಗೆ ಹೊಡಿತಾರೆ, ಮೇಡಮ್ ಕೈಗೆ ಹೊಡಿತಾರೆ, ಮೇಷು ಕಾಲಿಗೆ ಹೊಡಿತಾರೆ. ಧ್ರುವಣ್ಣ ಎದೆಗೆ ಹೊಡೆಯೋದು, ಏನ್ ಹೇಳು? ಎದೆಗೆ ಹೊಡೆಯೋದು. ಎದುರುಗಡೆ ನಿಲ್ಲಕ್ಕಿಂತ ಮುಂಚೆ ಎದೆ ಗಟ್ಟಿಗೆ ಐತಾ ಮುಟ್ಟು ನೋಡ್ಕೋ. ಕೆಣಕ್ ಬಿಟ್ಟೇಕಲ್ಲ, ಎದೆ ಗಟ್ಟಿಗೆ ಐತೆ ಅಂತ ಟಚ್ ಮಾಡಕ್ ಹೋಗ್ಬೇಡ. ನಾನು ಮೊಯ್ಯಾಗ ಎಷ್ಟು ಪೊಗರೆ ಐತೆ ಅಂತ ಚೆಕ್ ಮಾಡಕ್ ಹೋಗ್ಬೇಡ. ಶೇಕ್ ಆಗೋಯ್ತ್ಯಾ, ಏನಾಗೋಯ್ತ್ಯಾ? ಶೇಕ್ ಆಗೋಯ್ತ್ಯಾ. ಜೈ ಆಂಜನೇಯ. ನಮ್ಮ ಹೆಸರು ನವೀನ್ ಅಂತ, ಇಲ್ಲಿ ಬೆಂಗಳೂರಿಗೆಲ್ಲ ಕರೆಯೋದು ನವೀನ್ ಅಂತ. ನಾನು ಇರೋದು ಗೊರಗುಂಟೆಪಾಳ್ಯ ಎಣ್ಣೆ ಮೇಲೆ. ಎಲ್ಲಿ ಬಂದ್ರೆ ಹೇಳ್ತೀನಿ, ನಾನು ಯಾರಿಗೂ ಹೆದರ್ಕೊಳ್ಳಲ್ಲ. ನಾನು ಇಲ್ಲಿರೋದು ಏನಿದೆ ಅದನ್ನೇ ಡೈರೆಕ್ಟು. ನಮ್ಮ ಬಾಸ್ ಅಂದ್ರೆ ನಮ್ಮ ಬಾಸ್ ಅಲ್ಲ ಇವರು, ನನಗೆ ಸರ್ ಅಲ್ಲ, ನಮ್ಮ ಅಣ್ಣ. ಏನ್ ಹೇಳಿ? ನಮ್ಮ ಅಣ್ಣ ಇವರು ನನಗೆ ಯಾರು ಸ್ವಂತ ಅಣ್ಣ ಯಾರಿಲ್ಲ, ಇವರೇ ನಮ್ಮ ಅಣ್ಣ, ಇವರೇ ಧ್ರುವಣ್ಣ. ನಮ್ಮ ಹೆಸರು ಬಂದು ನರಸಿಂಹ ಅಂತ, ಎಣ್ಣೆ ಮೇಲಿ.